ಸಾವು ವರದಿಯಾಗಿದೆ. ಚಿತ್ರದುರ್ಗದಲ್ಲಿ ಚಿಕಿತ್ಸೆ ಫಲಿಸದೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಇವರು. ಸಾವನ್ನಪ್ಪಿರುವಂತದ್ದು ನೆಲಮಂಗಲದಲ್ಲಿ 45 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಜ್ವರ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ದಂತ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಚಿಕಿತ್ಸೆ ಫಲಿಸದೆ ಇಂದು ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನ ಚಿಕ್ಕಮಗಳೂರಿನಲ್ಲೂ ಕೂಡ ಒಂದು ಸಾವಾಗಿದೆ. 70 ವರ್ಷದ ಅಜ್ಜಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ 70 ವರ್ಷದ ಅಜ್ಜಿ ಸಾವನ್ನಪ್ಪಿರುವಂತದ್ದು. ಶುಗರ್ ಮತ್ತು ಬಿಪಿ ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅವರಿಗೆ. ಚಿಕಿತ್ಸೆ ಫಲಿಸದೆ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇದು ಈಗ ಗೊತ್ತಾಗಿರುವಂತ ಪ್ರಕರಣಗಳು. ಗೊತ್ತಾಗ್ದಲೇ ಇನ್ನು ಎಷ್ಟು ಸಾವಿನ ಪ್ರಕರಣಗಳಾಗಿದವೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ದಿನವೊಂದಕ್ಕೆ ಹೆಲ್ತ್ ಬುಲೆಟಿನ್ ಅಲ್ಲಿ ಗಮನಿಸ್ತಾ ಇದೀವಿ 100ಕ್ಕೂ ಹೆಚ್ಚಿನ ಸಾವುಗಳು ಆಗ್ತಾ ಇರುವಂತದ್ದು. ನಿನ್ನೆ ಒಂದೇ ದಿನ ಅಂತ ಕಾಣಿಸುತ್ತೆ. ಸುಮಾರು ಒಂದು 10 ದಿನದಲ್ಲಿ 93 ಸಾವಿನ ಪ್ರಕರಣ ನಿನ್ನೆ ಅಷ್ಟೇ ಆಗಿದ್ದು. ಅದನ್ನು ಬಿಟ್ರೆ 100ಕ್ಕೂ ಹೆಚ್ಚಿನ ಸಾವಿನ ಪ್ರಕರಣಗಳೇ ಆಗ್ತಾ ಇದಾವೆ ರಾಜ್ಯದಲ್ಲಿ. ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕೊರೋನಾ ಸೋಂಕಿನಿಂದಾಗಿ 3 ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕು ದಿನೇ ದಿನೇ ರಾಜ್ಯದಲ್ಲಿ ಒಂದ್ ಕಡೆ ಅಬ್ಬರಿಸ್ತಾ ಇದೆ. ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವರದಿಗಳು ಬರ್ತಾ ಇರುವಂತದ್ದು. ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಈಗ ಸೋಂಕಿನ ಲೆಕ್ಕ, ಸಾವಿನ ಲೆಕ್ಕ ವರದಿ ಆಗ್ತಾ ಇದೆ. 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಬೆಂಗಳೂರಿನಲ್ಲಿ ಆ ಒಂದು ಜನಸಂಖ್ಯೆ ಅನುಗುಣವಾಗಿ 2,000-2,500 ಕೇಸ್ಗಳು ವರದಿ ಆಗ್ತಾ ಇದಾವೆ. ಇನ್ನು 10 ಲಕ್ಷ 12 ಲಕ್ಷ ಇರುವಂತ ಜನಸಂಖ್ಯೆಗಳು ಇರುವಂತ ಜಿಲ್ಲೆಗಳಲ್ಲಿ ದಿನವೊಂದಕ್ಕೆ 150-200 ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ದಿನದಿಂದ ದಿನಕ್ಕೆ ಆತಂಕ ಅಂತೂ ಹಿಮ್ಮಡಿ ಆಗ್ತಾನೆ ಹೋಗ್ತಾ ಇದೆ. ಕೊರೋನಾ ಮತ್ತಷ್ಟು ಆತಂಕವನ್ನ ಹೆಚ್ಚಿಸ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ನರಳಿ ಒಬ್ರು ಯುವತಿ ಸಾವನ್ನಪ್ಪಿದ್ದಾರೆ. ನರಳಿ ಮೃತಪಟ್ಟಿರುವಂತದ್ದು 30 ವರ್ಷದ ಯುವತಿ. ಶುಗರ್ನಿಂದ ರಾತ್ರಿ ದಾಖಲಾಗಿದ್ರಂತೆ ಆ ಯುವತಿ. ಮೂವತ್ತು ವರ್ಷ ಯುವತಿಗೆ ಶುಗರ್ ಬೇರೆ ಇತ್ತಂತೆ. ಅವರು ಸಾವನ್ನಪ್ಪಿರುವಂತದ್ದು. ಯುವತಿಯ ಕೊನೆ ಘಳಿಗೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಗವಾಡ ತಾಲೂಕಿನ ಆ ಒಂದು ಗ್ರಾಮದ 30 ವರ್ಷದ ಯುವತಿ ಆಕೆ. ಕೋವಿಡ್ ಟೆಸ್ಟ್ ಮಾಡಿದಾಗ ಕೊರೋನಾ ದೃಢವಾಗಿತ್ತು. ಇದೇ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಆಕ್ಚುಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಬೇರೆ ಬೇರೆ ಕಾಯಿಲೆ ಇರುವಂತವ್ರಿಗೆ ಬಂದಂತ ಸಂದರ್ಭದಲ್ಲಿ ಮತ್ತಷ್ಟು ಕ್ರಿಟಿಕಲ್ ಆಗ್ಬಿಡುತ್ತೆ. ಅಂತವ್ರನ್ನ ಉಳಿಸೋದೆ ಸ್ವಲ್ಪ ಮಟ್ಟಿನ ಸವಾಲು ಎದುರಾಗಿರುವಂತದ್ದು ಆರೋಗ್ಯ ಇಲಾಖೆಗೆ. ಸೊ ಅದಕ್ಕೋಸ್ಕರನೇ ಬೇರೆ ಬೇರೆ ಕಾಯಿಲೆ ಇರುವಂತವ್ರು ಯಾರು ಕೂಡ ಹೊರಗಡೆ ಬರಬೇಡಿ ಅಂತ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರನೂ ಕೂಡ ಮನವಿಯನ್ನ ಮಾಡ್ಕೊಳ್ಳುವಂಥದ್ದು. ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಬಿಪಿ, ಶುಗರು ಅಥವಾ ಬೇರೆ ಯಾವುದೇ ಕಾಯಿಲೆ ಇರಲಿ, ಅವ್ರು ಸುಮ್ಮನೆ ಹೊರಗಡೆ ತಿರುಗಾಡದಂತ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಿಂದನೋ ಯಾರೋ ಮಾಡುವಂತ ತಪ್ಪಿಗೆ ನಿಮ್ಗೇನಾದ್ರೂ ಕೊರೋನಾ ಸೋಂಕು ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ರೀತಿಯಾದಂತಹ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಶುಗರ್ ಇತ್ತು. 30 ವರ್ಷದ ಯುವತಿ, ಲೆಕ್ಕ ಹಾಕಿ 30 ವರ್ಷದ ಯುವತಿಗೆ ಶುಗರ್ ಇತ್ತು. ಕೊರೋನಾ ಸೋಂಕು ತಗುಲಾಕೊಂಡಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಕೋವಿಡ್ ವಾರ್ಡ್ಗೆ ಯುವತಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಯುವತಿ ಮಧುಮೇಹದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ನೀಡದಂತ ಆರೋಪ, ಇದು ವಿಪರ್ಯಾಸ. ಚಿಕಿತ್ಸೆ ನೀಡದಂತ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಏನಾಗಿರೋದು ಈ ಪ್ರಕರಣದಲ್ಲಿ? ಹೌದು ಪೃಥ್ವಿರಾಜ್, ಏನಂತಂದ್ರೆ 1 ವಾರದ ಹಿಂದೆ ಏನೈತಿ 30 ವರ್ಷದ ಒಂದು ಯುವತಿ ಇದ್ದಾಳೆ. ಆಕೆ ಒಂದು ದಾಖಲೆ ಆಗಿರ್ತಾಳೆ. ಅಂದ್ರೆ ಮೂಲತಃ ಈಕೆ ಒಂದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಒಂದು ಯುವತಿ. ಈಕೆ ಸುಮಾರು 1 ವಾರದ ಹಿಂದ್ಗಡೆ ಏನಂತಂದ್ರೆ ಸಾಕಷ್ಟು ಉಸಿರಾಟದ ತೊಂದರೆ ಇತ್ತು. ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಧುಮೇಹ ಕೂಡ ಹೆಚ್ಚಾಗಿತ್ತು. ಸ್ಥಳೀಯವಾಗಿ ಯಾರು ಕೂಡ ಆಕೆಯನ್ನ ಚಿಕಿತ್ಸೆ ಕೊಟ್ಟಿರ್ಲಿಲ್ಲ. ಸಾಕಷ್ಟು ಏನಂತಂದ್ರೆ ಅತ್ತಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಸುತ್ತಮುತ್ತ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಆಕೆ ಸುತ್ತಾಡಿ ಏನಂತಂದ್ರೆ ಚಿಕಿತ್ಸೆ ಸಿಗದ ಕಾರಣ 1 ವಾರದ ಹಿಂದ್ಗಡೆ ಆಕೆ ಬಿಮ್ಸ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿರ್ತಾಳೆ. ಅದಾದ ಬಳಿಕ ಅಲ್ಲಿಯೂ ಕೂಡ ಏನಂತಂದ್ರೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅನ್ನುವಂತ ಆರೋಪವನ್ನ ಈಗ ಆಕೆಯ ಮನೆಯವರು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಸಾಕಷ್ಟು ಉಸಿರಾಟದ ತೊಂದರೆ ಇದ್ರೂ ಕೂಡ ಆಕೆಗೆ ಸರಿಯಾದ ಟೈಮ್ಗೆ ಆಕ್ಸಿಜನ್ ಕೊಡ್ತಾ ಇರ್ಲಿಲ್ಲ, ಯಾರು ಕೂಡ ಆಕೆ ಬಳಿ ಬರ್ತಾ ಇರ್ಲಿಲ್ಲ ಅನ್ನುವಂತ ಆರೋಪವನ್ನ ಈಗ ಆ ಮನೆಯವರು ಮಾಡ್ತಾ ಇರೋದು. ಕೊನೆಗೆ ಏನಂತಂದ್ರೆ ಆ ಮಹಿಳೆ ಏನಂದ್ರೆ ಸಾಕಷ್ಟು ಉಸಿರಾಟದ ತೊಂದರೆ ಹೆಚ್ಚಾಗಿ ಅದ್ರ ಜೊತೆಗೆ ಅಂತಂದ್ರೆ ಮಧುಮೇಹ ಕೂಡ ಹೆಚ್ಚಾಗಿ ನರಳಿ ಸಾವನ್ನಪ್ಪಿದ್ದಾಳೆ ಅನ್ನುವಂತ ಆರೋಪವನ್ನ ಈಗ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಯಾರು ಕೂಡ ನಮ್ಮ ಸಮೀಪ ಬರ್ತಾ ಇರ್ಲಿಲ್ಲ. ಬರೀ 1 ಮಾತ್ರೆಯನ್ನು ಕೊಟ್ಟು ಹೋದ್ರೆ ಮತ್ತೆ ಸಂಜೆ ವಾಪಸ್ ಬರ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಬೇಡಿದ್ರು ಕೂಡ ಇಲ್ಲ, ಹಾಗೆ ಇರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅನ್ನುವಂತ ಗಂಭೀರ ಆರೋಪನ ಈಗ ಬಿಮ್ಸ್ ವಿರುದ್ಧ ಈಗ ಆಕೆ ಸಂಬಂಧಿಕರು ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಏನಾಗಿತ್ರಿ ನಿಮ್ಮವ್ರು ಯಾರು ಇಲ್ಲೇನ್ರಿ ನಿಮ್ಮವ್ರು ಯಾರು ಇಲ್ರಿ ಅಕ್ಕ ಏನಾಗಿತ್ರಿ